ನಮ್ಮ ರೈಡ್ ಸ್ಟಾರ್ಟ್ ಮಾಡೋಮಂತ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಚಲೋ ಗಾಡಿ ಹೊಡೆದಾಕ ಕಣ್ಣು ಹಂಗೆ ನೆದ್ದೆ ಆಡೋದಿತ್ತು. ಹೆಲಿಪ್ಯಾಡ್ ಅಂತ ಮ್ಯಾಗ ಹೆಲಿಕಾಪ್ಟರ್ ಐದಲ್ಲಿ. ಇಟ್ ವಾಸ್ ದ ವರ್ಸ್ಟ್ ರೋಡ್ಸ್ ವಿಚ್ ವಿ ಎವರ್ ರೋಡ್. ಡ್ರೈ ಘಾಟ್ ಸೆಕ್ಷನ್, ನೋ ಗ್ರೀನ್ರಿ, ನೋ, ಎಲ್ಲ ಒಣಗಿದ್ದು. 75 ಕಿಲೋಮೀಟರ್ನ ಹೊಡ್ಕೊಂಬರತ್ತೇವೆ ಗಾಡಿನ. ಒಂದು ಅಂಗಡಿ ಸಿಗೋಲ್ತು, ಒಂದು ಧಾಬಾ ಸಿಗೋಲ್ತು, ಏನೇನು ಸಿಗೋಲ್ತು. ಭಯ್ಯ ಈಗ ನಾರಿಯಲ್ ಪಾನಿ ಇಲ್ಲಾಗೈತೆ ಪಂಚರ್ ಅದ. ಸೊ ಈಗ ಪೆಟ್ರೋಲ್ ರೂಮ್ ನೋಡಕ್ಕೆ ಹೋಗ್ಯಾರ ಇವ್ರ. ಅಲ್ಲಿ ಮುಂದೆ ನಾಯಿ ಐತಿ. ವೆಲ್ಕಮ್ ಟು ಅಸ್ಸಾಂ. ನಮ್ಮ ನಾರ್ತ್ ಈಸ್ಟ್ ರೈಡಿಂದ फर्स्ट सिस्टर 7 सिस्टर. और भैया ऊपर मौसम कैसा है ऊपर? वेलकम टू काजीरंगा नेशनल पार्क. Udaya and good morning from Dr. Valiant Traveler. So time ಬಂದ್ಬಿಟ್ಟು ಅರೌಂಡ್ 5:30 ಆಗೈತಿ. ಸೊ ಇವಾಗ ಬಿಡ್ಬೇಕಂತ ಮಾಡಿದ್ವಿ, 3 o'clock ಬಿಡ್ಬೇಕಂತ ಮಾಡಿದ್ವಿ. ಸಾಹೇಬ್ರುಗಳು ಲೇಟ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ, ಅದೇ ಎಲ್ಲ ಲೇಟ್ ಆಗಿದ್ದಕ್ಕೆ 5 o'clock ಬಿಡತ್ತೀವಿ. ಸೊ ಗಾಡಿ ಮ್ಯಾಗ ಬೈಕ್ ಕ್ಯಾಮ್ರಾ ಶಿಫ್ಟ್ ಆಗೋಣ ಅಂತ ಲೆಟ್ಸ್ ಮೂವ್. ಸೊ ಫೈನಲಿ ಬೈಕ್ ಕ್ಯಾಮ್ರಾಗೆ ಶಿಫ್ಟ್ ಆದ್ವಿ. ನಮ್ಮ ರೈಡ್ ಸ್ಟಾರ್ಟ್ ಮಾಡೋಮಂತ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಚಲೋ ನೋಡ್ರಿ. ಸೊ ಟುಡೇ ಡೇ 1 ಟುವರ್ಡ್ಸ್ ಗುವಾಹಟಿ. ಅಂದ್ರೆ ನಮ್ಮ ನಾರ್ತ್ ಈಸ್ಟ್ ರೈಡಿಂದ ಡೇ ಫಸ್ಟ್ ಇವತ್ತು. ಇಲ್ಲೂ ಫಸ್ಟ್ ಗುವಾಹಟಿ ಇಸ್ ಅವ್ರ ನಮ್ಮದು ಫಸ್ಟ್ ಸಿಸ್ಟರ್. ನಮ್ಮ 7 ಸಿಸ್ಟರ್ಸ್ ಆಗಿ ನೋಡೋ ಫಸ್ಟ್ ಪ್ಲೇಸ್ ಅಂತಂದ್ರೆ ನಮ್ಮದು ಗುವಾಹಟಿ ಆದ್ಮ್ಯಾಗ ಉಳ್ಕಿದ್ನ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್ ಅವು ಪ್ಲೇಸ್ ಎಲ್ಲ ವಿಸಿಟ್ ಮಾಡ್ಬೇಕಂತ ಮಾಡೇವಿ. ಸೊ ಲೆಟ್ಸ್ ಗೋ. ಈ ಸತಿ ನಮ್ಮ ಕಂಪ್ನಿದಾಗ ಅದಾರ ದ ಗೋಲ್ಡ್ ಸ್ಮಿತ್ ಹರೀಶ್ ರೇವಣ್ಕರ್ ಆ್ಯಂಡ್ ಡಾಕ್ಟರ್ ದರ್ಶನ್ ಕುಮಾರ್ ಕೊಪ್ಪಳ. ಹರೀಶ್ ಒಂದು KTM 390 ಅಡ್ವೆಂಚರ್ದಾಗ ಅದಾನ. ಹೆಸರು ಹೇಳಿದ್ಕೋಸ ಮುಂದೆ ಹೋಗೋದಾನ, ಜೋರೈತಪ್ಪ. ನೆಕ್ಸ್ಟ್ ದರ್ಶನ್ ಕುಮಾರ್ ಕೊಪ್ಪಳ ಅವ್ರ MT-15 ಅದಾರ. ಸೊ 3 ಜನ ಇಂಟರ್ಕಾಮ್ದಾಗ ಕನೆಕ್ಟೆಡ್ ಅದೇವಿ. ಟೈಮ್ ಅಂದ್ಬಿಟ್ಟು 5:30. ಆಗಲೇ ಹೇಳಿದೆ 5:30 ಆಗಿಲ್ಲ, 5:39 ಆಗೈತಿ. ಇವತ್ತು ನಾವು ವಿಜಯವಾಡ ಮಟ್ಟ ಹೊಡಿಬೇಕಂತ ಯೋಚನೆ ಮಾಡಿ ವೇಟ್ ಅರೌಂಡ್ 700 ಕಿಲೋಮೀಟರ್ಸ್. ಡಿಪೆಂಡ್ಸ್ ಅಪಾನ್ ಹೆಂಗೆ ಹೀಟ್ ಇರುತ್ತೆ, ಹೆಂಗೆ ಬಿಸಿಲಿರುತ್ತೆ, ಅದರ ಪ್ರಕಾರ ನೋಡೋದು. ಬಟ್ ವಿಜಯವಾಡ ಮಠ ಮಾತ್ರ ಹೊಡಿಬೇಕಂತ ಅಟ್ಲೀಸ್ಟ್ ಒಂದು 500 ಕಿಲೋಮೀಟರ್ ಪ್ಲಸ್ ಹೊಡಿಬೇಕಂತೈತಿ ಇವತ್ತು. ಇನ್ನು ವಾಯ್ಸ್ ಚೆಕ್ ಮಾಡಿಲ್ಲ, ವಿಂಡ್ ಯಾವ್ದಾರು ಬ್ಲಾಸ್ಟ್ ಆಗೋದು ಗೊತ್ತಿಲ್ಲ. ಮುಂದೆ ಎಲ್ಲರ ಇಂತಾಗ 101% ಒಂದ್ಸತಿ ಚೆಕ್ ಮಾಡ್ತೀನಂತ ಯಾವ್ದಾರು ಹೊಂಟದಂತ. ಸೊ ಲೆಟ್ಸ್ ಗೋ. ಆಲ್ಮೋಸ್ಟ್ ಈಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗೈತಿ. 7 ಗಂಟೆಯಿಂದ 5:30 ಬಿಟ್ಟಿದ್ವಿ. ಮದನಪಲ್ಲಿ ಅರೌಂಡ್ 122 ಕಿಲೋಮೀಟ್ರ್ ಇತ್ತು. 122 ಕಿಲೋಮೀಟ್ರ್. ಇನ್ನೊಂದು 8 ಕಿಲೋಮೀಟ್ರ್ ಮದನಪಲ್ಲಿ ಬರುತ್ತೆ. ಭಾಳ ಜಲ್ದಿ ಇದ್ದೇವೆ, ಹೊಟ್ಟಸ್ತದೇನು ಗೊತ್ತಾಗೈತಿ. ನಾಷ್ಟ ಮಾಡ್ಬೇಕು. ನಾಷ್ಟ ಮಾಡೋಕ್ಕೆ ಯಾವ್ದನ್ನು ಹೋಗಿ ನೋಡಿ ನಾಷ್ಟ ಮಾಡಿದ್ರೆ ಅದನ್ನು ನೋಡತ್ತೀವಿ. ಸೊ ನಾಷ್ಟ ಮಾಡಿ ಮತ್ತೆ ನಾವು ವಾಪಸ್ ಇವತ್ತು ಆಂಧ್ರ ಅಥವಾ ಆಂಧ್ರ ಕ್ರಾಸ್ ಮಾಡಬೇಕು ಗೊತ್ತಿಲ್ಲ, ಹೇಳಿದ್ದಿಲ್ಲ ವಿಜಯವಾಡ ನೋಡೋಣಂತೆ. ಆದರೆ ವಿಜಯವಾಡ ಕ್ರಾಸ್ ಮಾಡೋಣಂತೆ. ಸೊ ನಾಷ್ಟ ಮಾಡಿ ಮುಂದುವರೆದು ಮಾಡ್ತೀವಿ. ಡ್ರೈ ಘಾಟ್ ಸೆಕ್ಷನ್, ನೋ ಗ್ರೀನ್ರಿ, ನೋ, ಎಲ್ಲ ಒಣಗಿದ್ದು. ಫುಲ್ ಹಿಲ್ ಸ್ಟೇಷನ್ಸ್ ಎಲ್ಲ, ಹಿಲ್ಸ್ ಮೌಂಟೇನ್ಸ್ ಕಾಣತ್ತವಲ್ಲಿ. ಹಿಲ್ ಸ್ಟೇಷನ್ ಅಂತ ನಾನು ಮೌಂಟೇನ್ಸ್, ಫುಲ್ ಮೌಂಟೇನ್ಸ್. ಯಾವುದೋ ಒಂದು ಮೌಂಟೇನ್ ಹತ್ತಿ ಪಾರ್ ಆಗೋಯ್ತದೆ. ಹೇರ್ಪಿನ್ ಬೆಂಡ್. ಓ ಸಫಾರಿ ನಾವು ಕನ್ಫ್ಯೂಷನ್, ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಂತ ಹೇಳಿ. भैया एक नारियल पानी चाहिए, दे दो, चलेगा, क्या नहीं होता. 3 जने. हाँ कट करके दे दो, कट करके. तुम देते हो तो मैं रुकता हूँ.
नहीं देते क्या भैया, तुम देते करके मेरे का। आसाम, हिंदी, कन्नड़ा, इंग्लिश। हाँ हाँ 3 हाँ 3 days 3000 किलोमीटर 3000। थैंक यू यूट्यूब एंड इंस्टाग्राम बोथ। ಸಣ್ಣ ಮಳೆ ಅಲ್ಲಿ ಸಿಕ್ಕೊಂಡೈತಿ, ಅದು ಬಟ್ ಹಿಂಗೆ ಸಿಕ್ಕೊಂಡಿಲ್ಲ, ಅಡ್ಡ ಸಿಕ್ಕೊಂಡೈತಿ ಮೋಸ್ಟ್ ಫ್ಯಾಬ್ಲಿ ಪಂಚರು ಏನೋ ಅಡ್ಡ ಸಿಕ್ಕೊಂಡ್ರೆ ಚಾನ್ಸಸ್ ಭಾಳ ಕಡಿಮೆ ಪಂಚರ್ ಹೋಗೋದು. ಬಟ್ ಸ್ಟಿಲ್ ಏನಾದರೂ ಒಂದು ಚೆಕ್ ಮಾಡಿಸ್ಕೊಂಬಂದು ಅಲ್ಲಿ ತೆಗಿಲಿಲ್ಲ ನಾವು, ಇಲ್ಲೇ ನೋಡಿದ್ವಿ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ, ಅದು ಮಾಡ್ದಂಗೆ ನೋಡಿದ್ವಿ. ಅವಾಗೇನು ತೆಗಿಲಿಲ್ಲ, ಯಾಕಂದ್ರೆ ಮತ್ತು ಪಂಚರ್ ಅಂಗಡಿ ಇದ್ರೆ ಅಷ್ಟು ತೆಗೆದು ಅಂತಂದು ಮೈಲ್ಡಾಗಿ ಐತಿ. ಚೆಕ್ ಮಾಡೋ ಮುಂದೆ ಐತಲ್ಲ ಅಲ್ಲೇ ಲೀಕ್ ಪಂಚರ್ ಆಗೈತೆ, ತೆಗಿಸ್ಬಿಡಿ ಮಾಡಿ ಮತ್ತೆ ಸುಮ್ಮನೆ. ಇದಲ್ಲ ಒಳಗೆ ಹೋಯ್ತಲ್ಲ, ಇದು ಅಡ್ಡ ಹೋಗಿಲ್ಲ, ಇದು ಒಳಗೆ ಹೋಗಿರೋದು. ಆಯ್ತು, ಪಂಚರ್ ಮಾಡಿಸಿ ನೋಡ್ಮಂತೀರಿ. ಪಂಚರ್ ಆಲ್ರೆಡಿ ತೆಗಿಸಿದ್ವಿ, ಇಲ್ಲಾಗೈತೆ ಪಂಚರ್ ಅದ. ಸೊ ಈಗ ನಡ್ರಿ ಹೋಗಂತ ಈಗ ಟೈಮ್ ಅರೌಂಡ್ 1 ಗಂಟೆಗೆ ಐತಿ. ಇನ್ನೊಂದು ತಾಸು ಹೊಡೆದು ಊಟಕ್ಕೆ ಮೇಲೆ ಮನೆ ಯೋಚನೆ ಮಾಡ್ತೇವೆ, ಡಿಪೆಂಡಿಂಗ್ ಮತ್ತೇನೇನಂತಂದು ಸರ್ಕಮ್ಸ್ಟೆನ್ಸಸ್ ನೋಡೋ ಪ್ರಕಾರ ನೋಡುವಂತ. ಸೊ ಈಗ ಬಿಡುಂಬರ್ರಿ. ಊರಾಗ ಹುಡುಕಾಡತ್ತೆ ಯಾವ್ರ ದಾಬಾ ಬರ್ತಾವನ ಏನ್ರ ಅಂತಂದ್ರೆ, ದಾಬಾ ಎಲ್ಲ ಏನಿಲ್ಲ, ಬರೀ ಹಿಂಗೆ ಪ್ಲೇನ್ ಐತಪ್ಪ. ಎಲ್ಲಿ ಹೋದ್ರೆ ಹಿಂಗೆ ಐತಿ, ಒಂದು ಹೋಟೆಲ್ ಇಲ್ಲ, ಒಂದು ಅಂಗಡಿ ಇಲ್ಲ. ಹೋಟೆಲ್ ರೂಮ್ ಹುಡ್ಕೋದು, ಊಟದ ಹುಡ್ಕೋದು ಭಾಳ ಕಷ್ಟ. ಲಾಸ್ಟ್ ಟೈಮ್ ನೇಪಾಳಕ್ಕೆ ಹೋಗ್ಬೇಕ್ರೆ ಶ್ರೀಶೈಲ ಹೊಂಟಿದ್ವಿ, ಅವಾಗೂ ಸೇಮ್ ದಾಬಾ ಸಿಗಂಗಿಲ್ಲ, ಊಟ ಸಿಗಂಗಿಲ್ಲಪ್ಪ. ಹೆಂಗೇನಪ್ಪ ಅಲ್ಲಿ ಭಾಳ ರೇರ್ಲಿ ಹುಡ್ಕ್ಯಾಡ್ಬೇಕು. ನಮ್ಮ ಕಡೆ ಟೋಲ್ ಬಂತಂದ್ರೆ ಒಂದು 10-20 ಅಂಗಡಿ ಇರ್ತಾವೆ. ಇಲ್ಲಿ ಟೋಲ್ದಾಗೂ ಖಾಲಿ, ಏನೂ ಅಂಗಡಿ ಇರಂಗಿಲ್ಲ ಅಲ್ಲೇ. ಇಲ್ಲಿ ಒಂದು ಎಳ್ನೀರಿಲ್ಲ, ಏನಿಲ್ಲ. ಹೈಡ್ರೇಷನ್ ಎಲೆಕ್ಟ್ರಿಲ್ ಪೌಡ್ರ್ ಹಾಕೊಂಡ್ಬಿಟ್ಟು ಕುಡಿದ್ವಿ. ಊಟಕ್ಕೂ ಏನು ಇಲ್ಲಪ್ಪ, ಹುಡುಕಾಡ್ಕೊಂಡು ಹೋಗ್ಬೇಕು ನೋಡ್ರಿ. ಎಲ್ಲಿ ಸಿಗುತ್ತೆ 75 ಕಿಲೋಮೀಟ್ರ್ನ ಹುಡ್ಕೊಂಬರತ್ತೇವೆ ಗಾಡಿನ. ಒಂದು ಅಂಗಡಿ ಸಿಗುವಲ್ತು, ಒಂದು ದಾಬಾ ಸಿಗುವಲ್ತು, ಏನೇನೋ ಸಿಗುವಲ್ತು. ಫುಲ್ ಹೆಂಗೆ ಪ್ಲೇನ್ಸ್ ಐತಲ್ಲ, ಕಂಪ್ಲೀಟಾಗಿ ಹೆಂಗೆ ಪ್ಲೇನ್ಸ್ ಐತಿ. ಅಯ್ಯೋ ಹೊಟ್ಟೆ ಹಸ್ತೈತಿ. ಒಂದು ಅಂಗಡಿ ಸಿಗೋಲ್ದು, ಏನಾರು ಹೌದಪ್ಪ ಹಿಂಗೆ ತಿನ್ಬೋದು ಏನಂತಂದು ಕಂಟಿನ್ಯೂಸ್ ಬರೀ. ಅವಾಗ ಹೆಂಗೆ ಪ್ಲೇನ್ ಇತ್ತಲ್ಲ ಹಂಗೆ ಪ್ಲೇನ್ ಐತಿ. ಇಲ್ಲಿ ಮಂದಿ ಹೊಟ್ಟೆಗೆ ಏನು ತಿಂತಾರ ಅಂತ ಗೊತ್ತಾಗಲ್ದಾಗೈತಿ. ಏನು ಯಾವಾಗಿಂದ ಏನು ಐತೋ ಇಲ್ಲೋ. 75 ಕಿಲೋಮೀಟ್ರ್ ಒಂದು ಹೋಟ್ಲೆಲ್ಲ ಹೈವೇದಾಗ. ಯಪ್ಪ ಹಿಂಗಾದ್ರೆ ಒದ್ದಾಗತ್ತೆ. ಭಾಳ ಹೊತ್ತಾದ್ಮ್ಯಾಗ ಒಂದು ರೆಸ್ಟೋರೆಂಟ್ ಸಿಕ್ಕೈತಿ, ಮರಳು ಭೂಮಿಯಾಗ ನೀರು ಸಿಕ್ಕಂಗೈತಿ. ಚಲೋ ಐತೆ ರೆಸ್ಟೋರೆಂಟ್, ಹಾಡತೈತೆ ಅದು. ಸ್ಟಾಪ್. ಎಸ್, ಚಲೋ ಊಟ ಮಾಡಿದ್ವಿ. ಲಾಸ್ಟ್ ಊಟಕ್ಕೆ ಹೋಟೆಲ್ ಸಿಕ್ತ, ಆಮೇಲೆ ಟೇಸ್ಟ್ ಚಲೋ ಐತೆ. ಊಟ ಮಾಡಿ ಈಗ ನಾವು ಹೊಂಟೇವಿ. ನಮ್ಮ ಡೆಸ್ಟಿನೇಷನ್ ಅಲ್ಲ, ನಮ್ಮ ರೂಟ್ ನಾವೇನು ತಿಳ್ಕೊಂಡ್ರೆ ವಿಶಾಖಪಟ್ಟಣಂ ಅಂತ ತಿಳ್ಕೊಂಡೇವಿ. ವಿಜಯವಾಡ ಅಂತ ತಿಳ್ಕೊಂಡೇವಿ. ಸೊ ವಿಜಯವಾಡ ಮಠ ಹೋಗ್ತೇವೆ, ಅದು ಪಾಸ್ ಮಾಡ್ತೇವೆ ಗೊತ್ತಿಲ್ಲ. ಸೊ ಲೆಟ್ಸ್ ಮೂವ್. ಟೈಮ್ ಬಂದ್ಬಿಟ್ಟು ಅರೌಂಡ್ 6 ಗಂಟೆ ಆಗೈತಿ. ಒಂದು 4 o'clock ಗಾಡಿ ಹೊಡೆದಾಕ ಕಣ್ಣು ಹಂಗೆ ನಿದ್ದೆ ಆಡೋದಿತ್ತು. ಒಂದು ಕಡೆಯಲ್ಲಿ ಸ್ವಲ್ಪ ನೆರಳಿತ್ತು, ಹೊಸ ಅಂಗಡಿಯಿಂದ ಕಟ್ಟಾಕ್ತಿರಲ್ಲ.
ರೆಸ್ಟ್ ಮಾಡೋಕೆ ಮಕ್ಕೊಂಡಿವಿ. ಹಿಂದೆ ನಿದ್ದೆ ತೊಗೊಂಡೈತಂದ್ರೆ ಫುಲ್ಲು ನಿದ್ದೆ ತೊಗೊಂಡೈತಿ. ಎಲ್ಲ ಸಾಹೇಬ್ರು ಎಲ್ಲರೂ ಎಲ್ಲ ಲಗೇಜ್ ಎಲ್ಲ ಹೋಗೋದು ಇಲ್ಲಿ ನಿದ್ದಿದ್ದಾಗ ಮಕ್ಕೊಂಡ್ರೆ ಎಲ್ಲರೂ 6:10 ಆಗೈತಿ. ಇನ್ನೂ ಹೇಳಕ್ಕೆ ಯಾರು ತಯಾರಿಲ್ಲ. ಇನ್ನೊಂದು ಅರ್ಧ ತಾಸು ವೇಟ್ ಮಾಡೋಮಂತ ವೇಟ್ ಮಾಡಿ ಮತ್ತೆ ಆ್ಯಸ್ ಯೂಶುವಲ್ ಲೆಟ್ಸ್ ಕಂಟಿನ್ಯೂ ಅವರ್ ರೈಡ್. ಆಲ್ಮೋಸ್ಟ್ ವಿಜಯವಾಡ ರೀಚ್ ಆಗೀವಿ. ಇದು ವಿಜಯವಾಡ ಹೈವೇ ಇದೆ. ಇದ್ರ ನೆಕ್ಸ್ಟ್ ಎಲ್ಲೂರದ್ದೈತಿ. ಆಲ್ಮೋಸ್ಟ್ ಇವತ್ತು ಅರೌಂಡ್ 700 ಕಿಲೋಮೀಟ್ರ್ ರೈಡ್ ಮಾಡೀವಿ. ಇನ್ನೂ ಫ್ರೆಶ್ ಅದೇವಿ. ಯಾಕೊಂದು ಇನ್ನೊಂದು 200-300 ಕಿಲೋಮೀಟ್ರ್ ಹೊಡಿಬಾರ್ದು ಅಂತ ಯೋಚನೆ ಮಾಡ್ತೀವಿ. ಹೆಂಗೆ ನೈಟ್ ಐತಿ. ಬೆಳಗ್ಗೆ ಆದ್ರೆ ಏನಾಗುತ್ತಂದ್ರೆ ಸ್ವಲ್ಪ ಬೇಸರ ಆಗೋದು. ಅದು ರೋಡ್ ನೋಡಿ 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 ಆಮೇಲೆ ಬಿಸಿಲು ಹೀಟಿಗೆ ಸ್ವಲ್ಪ ಬೇಸರ ಆಗುತ್ತೆ. ಹೆಂಗೂ ಮಕ್ಕೊಂಡಿದ್ವಿ, ಸ್ವಲ್ಪ ರೆಸ್ಟ್ನೂ ಆಗೈತಿ. ಆದಷ್ಟು ಬೇಕಾದ್ರೆ ಮಾರ್ನಿಂಗ್ ಮಟ್ಟ ಹೊಡೆದು ಇಲ್ಲ ಮಿಡ್ ನೈಟ್ ಮಟ್ಟ ಹೊಡೆದು ಬೇಕಾದ್ರೆ ರೂಮ್ ಮಾಡಿದರೆ ಅತ್ತೊಂದು ಯೋಚನೆ ಮಾಡತ್ತೀವಿ. ರೋಡ್ ಮಾತ್ರ ಬ್ಯೂಟಿಫುಲ್ ಐತಿ. ಕಂಪ್ಲೀಟಾಗಿ ಹೈವೇ. ಎಲ್ಲ ಎಲ್ಲೂ ರೋಡ್ ಖರಾಬ್ ಬಂದಿಲ್ಲ, ಎಲ್ಲ ಹೈವೇ ರೋಡಾಗಿ ಬಂದೈತಿ. ಸೊ ಇನ್ನೊಂದು ಮುಗಿಸ್ಕೊಂಡು ಎಲ್ಲೂರು ಮಟ್ಟ ಹೊಡಿನೋ ಏನು ಎಲ್ಲೂರು ಮುಂದೆ ಕಂಟಿನ್ಯೂ ಮಾಡೋದು ನೋಡುಮಂತ. ಸೊ ಲೆಟ್ಸ್ ಒಂದು ನಾವು ಊಟದು ಏನು ಮಾಡಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಊಟ ಮಾಡೋಮಂತ. ಊಟ ಮಾಡಿ ಕಂಟಿನ್ಯೂ ಮಾಡೋದು, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಕಂಟಿನ್ಯೂ ಮಾಡೋದು, ಇಲ್ಲ ರೂಮ್ ಮಾಡೋ ಡಿಸೈಡ್ ಮಾಡ್ತೀವಂತ. ಸೊ ಲೆಟ್ಸ್ ಗೋ. ವೆದರ್ ಕಂಡೀಷನ್ ಹೆಂಗೈತೆ ಅಂದ್ರೆ ಅರೌಂಡ್ 43 ಡಿಗ್ರಿ ಐತಿ ಮಧ್ಯಾಹ್ನ. ಈಗ ನೋಡಿದ್ರೆ ಅರೌಂಡ್ 30 ಐತಿ. 28-30 ಐತಿ ಇಲ್ಲಿ ವಿಜಯವಾಡದಾಗ. ಅಂದರೂ ಸ್ವಲ್ಪ ಹೀಟ್. ಆದರೆ ನನ್ನ ಸಂಬಂಧಿಗೆ ಮಳೆ ಆಗೈತಿ. ಇಲ್ಲಿ ಮಳೆ ಆಗಿದ್ದ ಸಂಬಂಧ ಸ್ವಲ್ಪ ತಂಪು ಗಾಳಿ ನಡೆದೈತಿ. ಏನು ತೀರಾ ಹೀಟ್ ಅದು ಏನಿಲ್ಲ. ಮಧ್ಯಾಹ್ನ ಹೀಟ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಈಗ ಹೋಗೋಣ ಟುವರ್ಡ್ಸ್ ನಮ್ದು ಎಲ್ಲಿದೆ ನಮ್ದು ಹೋಗೋದು ಗುವಾಹಟಿ. ಇವತ್ತು ಎಷ್ಟಾಗುತ್ತೆ ಅಷ್ಟು ಹೊಡಿಮಂತ. ಸೊ ಲೆಟ್ಸ್ ಗೋ. ಬಿಟ್ಟು ಅರೌಂಡ್ 11:30 ಆಗೈತಿ. 11 ಗಂಟೆಗೆ ಊಟಕ್ಕೆ ಬಂದಿದ್ವಿ ಇಲ್ಲಿ ನಾಯ್ಡು ಅಂತ. ಇಲ್ಲಿಂದ ಎಲ್ಲೂರ 30 ಕಿಲೋಮೀಟರ್ಸ್ ಐತಿ. ಇಲ್ಲಿ ಲೆಫ್ಟಿಗೆ ನಾಯ್ಡು ರೆಸ್ಟೋರೆಂಟ್ ಅಂತ ಬಂದಿದ್ವಿ ಇಲ್ಲಿ. ಈಗ ಊಟ ಆಯಿತು. ಈಗ ಎಷ್ಟಾಗುತ್ತೆ ಅಷ್ಟು ಹೊಡಿಬೇಕು. ವಿಜಯವಾಡ ದಾಟಿದ್ವಿ. 660 ಕಿಲೋಮೀಟರ್ಸ್ ಪ್ಲಸ್ ಹೊಡೆದ್ವಿ ಇವತ್ತು. ಇನ್ ಕೇಸ್ ವಿಶಾಖಪಟ್ಟಣಂ ಅರೌಂಡ್ 358 ಕಿಲೋಮೀಟರ್ ಐತಿ. ಅದು ಕ್ಲಿಯರ್ ಆಗ್ತೈತೆ. ಕ್ಲಿಯರ್ ಆಗಲಿ. ನಾವು ಹೆಕ್ಟಿಕ್ ಮಾಡ್ಕೊಂಡು ಏನು ಹೊಡ್ಯಾತಿಲ್ಲ. ಆರಾಮಾಗಿ ಎಷ್ಟಾಗುತ್ತೆ ಅಷ್ಟು ನಿದ್ದೆ ಬಂತಂದ್ರೆ ಮತ್ತೆ ಮಕ್ಕೊಳಕ್ಕೂ ಬರ್ತೈತೆ ರೂಮ್ ಮಾಡಿ. ನಿದ್ದೆ ಅಂತೂ ಈಗ ಎಲ್ಲರೂ ಆ್ಯಕ್ಟಿವ್ ಅದೇ ಅಂತಂದ್ರೆ ಏನು ಅವಶ್ಯಕತೆ ಇಲ್ಲ ಈಗೇನು ರೂಮ್ ಮಾಡೋದಂತ ಸಂಬಂಧ ಈಗ ವಿಶಾಖಪಟ್ಟಣಂ ಮಠ ಹೊಡಿಮಂತ ನೋಡೇವಿ. ಲೆಟ್ಸ್ ಗೋ. ಇಲ್ಲಿ ಮಠ ಹಾಕತ್ತೆ ಮಠ ಹೊಡಿಮಂತ ನಡಿ ಹೋಗಂತ ಅಂದೇವಿ. ಹರೀಶ್ ಮತ್ತು ದರ್ಶನಾಗ ಯಾಕೆ ನಿದ್ದೆ ಬರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡಮು. ಯಾಕಂದ್ರೆ ಈಗ ರೂಮ್ ಮಾಡಿದ್ರೆ ಮತ್ತು ಮಾರ್ನಿಂಗ್ 10 o'clock ಚೆಕ್ಔಟ್ ಇರ್ತೈತಿ. ಸೊ ಬೆಟ್ರ್ ಒಂದು 2 ತಾಸು ಇಲ್ಲೇ ಮಕ್ಕೊಂಡು ಮತ್ತು ನಾವು ರೈಡ್ ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಬೆಳಗ್ಗೆ 10 ಮಟ್ಟ ಕಂಟಿನ್ಯೂ ಮಾಡೋಕ್ಕೆ ಬರ್ತಂತೆ. ಬೆಳಗ್ಗೆ ಮಟ್ಟ ಇಲ್ಲೇ ಮಕ್ಕೊಂಡು ಬೆಳಗ್ಗೆ ಮಟ್ಟ ನನಗೆ 1-2 hours ಮಕ್ಕೊಂಡು ಸಾಕೆದ್ದು ಹೋಗ್ಬಿಡುವಂತ. ಮಕ್ಕೊಳಕ್ಕೆ ಟ್ರೈ ಮಾಡಿದ್ವಿ ಜಿಯೋ ಪೆಟ್ರೋಲ್ ಬಂದಾಗ. ಅದೇ ಭಾಳಷ್ಟು ಸೊಳ್ಳೆ ಇದ್ದು ಒಂದು 10 ನಿಮಿಷದಾಗ ಟೆಂಟ್ ರೆಡಿ ಮಾಡಿದ್ವಿ. ದರ್ಶನ್ ಕುಮಾರ್ ಕೊಪ್ಪಳ ಅವ್ರಿಗೆ ಥ್ಯಾಂಕ್ ಯು. ಅವ್ರು ನಿದ್ದೆ ಬಂದ್ರೂ ಟೆಂಟ್ ಹಾಕಿದ್ರೆ. ಸರ್ ಬೂಟ್ ಹಾಕೊಂಡು ನೋಡಿ ಲೇಡೀಸ್ ಟಾಯ್ಲೆಟಿಗೆ ವಾಶ್ರೂಮ್ ಹೋಗಿದ್ರು ಸರ್. ಹೋಗಿದ್ದಿಲ್ಲ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಅದು ಇಂಪಾರ್ಟೆಂಟ್ ನಮಗೆ. ಇಲ್ಲೇ ಇಲ್ಲಿ ಟಾಯ್ಲೆಟಿಗೆ ಸರ್ ಹೋಗಿದ್ರ. ಡೇ 2 ಆಫ್ ಅವರ್ ರೈಡ್ ಟುವರ್ಡ್ಸ್ ನಾರ್ತ್ ಈಸ್ಟ್. ರಾತ್ರಿ ಅರೌಂಡ್ 3:30 ಒಳಗೆ ಸೆಟಪ್ ಮಾಡಿದ್ವಿ. ಸೆಟಪ್ ಮಾಡಿ ಟೈಮ್ ಬಂದ್ಬಿಟ್ಟು ಈಗ 7:30 ಆಗೈತಿ. ಸ್ವಲ್ಪ ನಿದ್ದೆ ಮಾಡೋ ಜಾಸ್ತಿ ಫಸ್ಟ್ ಎಲ್ಲ ಇದರಿಂದ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಈಗ ಏನು ಪ್ಲ್ಯಾನ್ ಅಂತಂದ್ರೆ ಬಿಸಿಲು ಜಾಸ್ತಿ ಐತಿ. ಸೊ ಈಗ ಒಂದೊಂದು 100 ಕಿಲೋಮೀಟರ್ ಹೊಡೆದು ರೂಮ್ ಮಾಡಿ 5 ಮಟ್ಟ ರೆಸ್ಟ್ ಮಾಡಿ 5 ಗಂಟೆಯಿಂದ ರಾತ್ರಿ ಎಲ್ಲ ಹೊಡಿಬೇಕಂತ ಯೋಚನೆ ಮಾಡೀವಿ. ಏನಾಗುತ್ತೆ ಪ್ಲ್ಯಾನ್ಸ್ ನೋಡುಮಂತ. ಎಸ್ ಎಲ್ಲ ಫ್ರೆಶ್ ಆಗಿ ಕಾಣತ್ತೀವಿ. ಫ್ರೆಶ್ ಆಗಿ ಕಾಣಕ್ಕೆ ಕಾರಣ ಏನಂತಂದ್ರೆ 10 ಸ್ಟೇ ಮುಗಿಸ್ಕೊಂಡು ವಾಪಸ್ ಒಂದು 50-80 ಕಿಲೋಮೀಟ್ರ್ ಹೊಡೆದ್ವಿ. 50-80 ಕಿಲೋಮೀಟ್ರ್ ಹೊಡೆದಾದ್ಮ್ಯಾಗ ಎಷ್ಟು 9 ಗಂಟೆಗೆ 9:30 ಫುಲ್ ಹೀಟ್ ಇತ್ತು. ಭಾಳ ಬಿಸಿಲಿತ್ತು. ಮತ್ತು ಹಗರ್ಗೆ ವಾಪಸ್ ನಿದ್ದೆ ಬರಕತ್ತೆ. ಯಾಕಂದ್ರೆ ರಾತ್ರಿ ಅರೌಂಡ್ 2.5-3 hours ಅಷ್ಟು ನಿದ್ದೆ ಆಗಿತ್ತು. ಸೊ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಲಾಡ್ಜ್ ಸಿಕ್ಕಿತ್ತು. ಲಾಡ್ಜ್ದಾಗ ಸ್ಟೇ ಮಾಡಿದ್ವಿ. ಲಾಡ್ಜ್ದಾಗ ಸ್ಟೇ ಮಾಡಿ ಈಗ ಟೈಮ್ ಬಂದ್ಬಿಟ್ಟು ಅರೌಂಡ್ 5 o'clock ಆಗೈತಿ.
10-10:30 ನಾಷ್ಟ ಎಲ್ಲ ಮಾಡಿ 10:00 ಮುಕ್ಕೊಂಡು 5 o'clock ಮುಂದೆ. ಸೊ ಈಗ ಫ್ರೆಶ್ ಅದೇವಿ, ನೈಟ್ ಎಲ್ಲ ಹೊಡಿಬೇಕಂತ ಡಿಸೈಡ್ ಮಾಡಿದ್ವಿ. ನೈಟ್ ಹೊಡೆದ್ರೆ ಇವತ್ತು ಬಾಲಾಪುರ್ ಇಲ್ಲ ಕಟಕ್ ಭುವನೇಶ್ವರ್ ಮಟ್ಟ ಹೊಡಿಬೋದು, ಹೊಡೆದ್ರೆ ನಾಳೆ ಕಂಪ್ಲೀಟಾಗಿ ಸಿಲಿಗುಡಿ ಮಟ್ಟಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡಿವಿ. ಸೊ ಈಗ ಇನ್ನು ಊಟ ಮಾಡ್ಬೇಕು. ಊಟ ಮಾಡಿ ಗಾಡಿ ಎಲ್ಲ ರೆಡಿ ಆಗ್ಯಾವ, ಚೈನ್ ಲೂಪ್ಸ್ ಎಲ್ಲ ಆಗ್ಯಾವ. ಸೊ ಲೆಟ್ಸ್ ಮೂವ್ ಆಗೋಮಂತೀವಿ. ಆಲ್ರೆಡಿ ಊಟ ಮಾಡಿದ್ವಿ, ಲೈಟಾಗಿ ಊಟ ಮಾಡಿ ಮತ್ತೆ ಹೋಗುವಂತ ಅರೌಂಡ್ ಎಷ್ಟಾಗೋದು ಅಷ್ಟು ಹೊಡಿಯುವಂತ. ಸೊ ನಮ್ಮ ರೈಡ್ ಸ್ಟಾರ್ಟ್ ಮಾಡುವಂತ. Day 2 ಆಫ್ ಅವರ್ ರೈಡ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಹರ ಹರ ಮಹಾದೇವ, ಜೈ ಶ್ರೀರಾಮ್. ಹೋಗ್ರೆ ಲೆಟ್ಸ್ ಮೂವ್. ಆಲ್ಮೋಸ್ಟ್ ಟೆಂಪ್ರೇಚರ್ ಹಾಟ್ ಐತಿ. ಹಾಟ್ ಅಂದ್ರೆ ನಾಟ್ ಲೈಕ್ ಹ್ಯೂಮಿಡ್, ಹಾಟ್ ಐತಿ. ಆದ್ರೆ ಕ್ಲೈಮೇಟ್ ನೋಡಿದ್ರೆ ಮಳೆ ಬರೋದು ಕ್ಲೈಮೇಟ್ ಆಗೈತಿ. ಮಳೆ ಬರೋ ಥರ ಕ್ಲೈಮೇಟ್ ಐತಿ. ಆರಾಮ್ ಒಂದು ಕಡೆ ಕುತ್ಕೋಬೇಕು ಅಂತ ಅಂಥ ಕ್ಲೈಮೇಟ್ ಐತಿ. ಸೊ ಈಗ ನಾವು ಒಂದು ಯೂಟ್ರನ್ ತೊಗೋಬೇಕಿಲ್ಲ. ಇಲ್ಲೇ ಪೆಟ್ರೋಲ್ ಬಂಕ್ ಇಲ್ಲ, ಪೆಟ್ರೋಲ್ ಹಾಕ್ಸಿ ಬಿಡುವಂತ ಇಲ್ಲಿ. ಮತ್ತೆ ಟೈಮ್ ವೇಸ್ಟ್ ಮಾಡುವಂತ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ಸ್ಟಾರ್ಟ್ ಮಾಡಿಬಿಡುವಂತೆ. ಮಳೆ ಬರೋ ಚಾನ್ಸಸ್ ಭಾಳ ಅನ್ಸೋದೈತಿ. ಸೊ ಬೆಟ್ರ್ ನಾವು ಇದೊಂದು ಪ್ಲೇಸ್ ಜಲ್ದಿ ಮುಗಿಸ್ಕೊಂಬಿಟ್ಟು ಅಂದ್ರೆ ಈಸಿ ಆಗಿಬಿಡ್ತೈತಿ. ಪೆಟ್ರೋಲ್ ನೀ ಕ್ಯಾ ಹೋ ಭಯ್ಯಾ? पेट्रोल नहीं है? पेट्रोल क्या होगा? इंडिया बोल रहे USA वार के लिए ख़त्म हो गया ಇದು. ನೀವು ನೋಡಿರಕ್ಕಿಲ್ಲ, ಬಟ್ ನಿನ್ನೆ ಅಂದ್ರೆ 2 to 3 ಪೆಟ್ರೋಲ್ ಬಂಕ್ಸಿಗೆ ಹೋಗಿದ್ವಿ ನಾವು. 2 to 3 ಪೆಟ್ರೋಲ್ ಬಂಕ್ಸ್ದಾಗ ಒಂದು ಪೆಟ್ರೋಲ್ ಬಂಕ್ದಾಗ 500 ರೂಪಾಯಿ ಮ್ಯಾಗ ಹಾಕಂಗಿಲ್ಲ, ಮ್ಯಾಕ್ಸಿಮಮ್ 500. ಮತ್ತು ಉಳ್ಕಿದ 2 ಪೆಟ್ರೋಲ್ ಬಂಕ್ದಾಗ ಪೆಟ್ರೋಲೇ ಇಲ್ಲ. ಆ ಥರ ಸಿಚುವೇಶನ್ ಆಂಧ್ರ ಪ್ರದೇಶದಾಗ ಐತಿ. ಯಾಕೆ ಏನು ವಾರ ಅಂತ ನಾವು ತಗೊಂಡು ಅದಕ್ಕೆ ಅವ್ನು ಕೇಳಿದೆ. ಅವ್ಗೇನು ಗೊತ್ತು ಪಾಪ ಅವ್ರು ಕೆಲಸ ಮಾಡ್ರ. ಐತಂತಾರೆ, ಇಲ್ಲಂದ್ರೆ ಇಲ್ಲ ಅಂತಾರೆ. ಟ್ರಾಫಿಕ್ ಇಲ್ಲೇನಾಗೈತಿ, ಗ್ಲಾಸ್ ಬಿದ್ದವಲ್ಲಿ ಶಬಾಷ್ ಬರೋಬ್ಬರ ಹಿಟ್ಟೈತಲ್ಲ ಈಗ. ಫುಲ್ ಆನ್ ಹಿಟ್ಟೈತಿ ದೊಡ್ಡದಾಗಿ. ಫುಲ್ ಹಿಂಗೆ ಹೊಂಟ ನಾವು. ಅಯ್ಯೋ ಏನಾಗಿಲ್ಲ ಮನ್ಯಾಗ, ಏನಾಗಿಲ್ಲ, ಕುಚ್ ನೀ ಹೋಯ್ ನಾ. ಹಾಂ ಓಕೆ ಏನಾಗಿರಕ್ಕಿಲ್ಲ ಬಿಡು. ಆಂಬುಲೆನ್ಸ್ ಬರೋದು ಮಾರ್ಗಿಲ್ಲ ನಂಗಿದ್ರೆ ಆಂಬುಲೆನ್ಸ್ ಬರೋದೈತಿ. ಓಕೆ, ರೈಡ್ ಸೇಫ್, ಸ್ಟೇ ಸೇಫ್. ನೋಡ್ರಿ ಇಂಟರ್ಸೆಕ್ಷನ್ ಐತದ. ಇಂಟರ್ಸೆಕ್ಷನ್ದಾಗ ಈ ಕಡೆ ಬಂದು ಟ್ರಕ್ದಾಗ ಹೊಡ್ದಾನ, ಕಾರ್ದಾಗ ಇಂಟರ್ಸೆಕ್ಷನ್ ಹಾಕೋಣ. ಇಬ್ಬರು ನೋಡ್ಕೊಂಡಿದ್ರು ಏನಾಗ್ತಿದ್ದಿಲ್ಲ. ಅಟ್ಲೀಸ್ಟ್ ಕಾರ್ದಾಗ ನೋಡ್ಕೊಂಡಿದ್ರು ನಡೀತೈತೆ. ಯಾಕಂದ್ರೆ ಟ್ರಕ್ಗಳು ಹೆವಿಗಳು ಇರ್ತಾವೆ, ಬ್ರೇಕಿಂಗ್ ಮೋಸ್ಟ್ ಪ್ರಾಬಬ್ಲಿ ಅಷ್ಟು ಎಫಿಷಿಯೆಂಟ್ ಆಗಿರೋಂಗಿಲ್ಲ ಕಾರ್ದಷ್ಟು. ಕಾರ್ದಾಗ ನೋಡ್ಕೊಂಡಿದ್ರೆ ಎಷ್ಟು ಆಗ್ತಿಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ಇವತ್ತು ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗೈತಿ. ಇವತ್ತು ಟೋಟಲಾಗಿ ಅರೌಂಡ್ 400+ ಕಿಲೋಮೀಟ್ರ್ ಹೊಡೆದ್ವಿ. ಈಗ ಸರ್ಚಿಂಗ್ ಫಾರ್ ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಂತ. ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತೈತಿ, ನಾವು ಗುವಾಹಟಿ ಮುಟ್ಟ ಅಂತ ಬರೀ ಏನು ನಿಮಗೆ ವಿಡಿಯೋಸ್ ಅಥವಾ ಕಂಟೆಂಟ್ ಸಿಗಂಗಿಲ್ಲ. ಇನ್ನೊಂದು 2 days ಆಮೇಲೆ ಆ್ಯಸ್ ಯೂಶುವಲ್ ಅದಕ್ಕಂತೂ ವೀಡಿಯೋಸ್ ಹೆಂಗೂ ಶಾರ್ಟ್ ಇರ್ತೈತಿ. ಇಟ್ ವಿಲ್ ಬಿ ಅಕಾರ್ಡಿಂಗ್ ಟು ಡೇಸ್. ಏನಾದರೂ ಇಫ್ ಐ ಗೆಟ್ ದ ಕಂಟೆಂಟ್ಸ್, ಏನಾದರೂ ಕಂಟೆಂಟ್ ಇತ್ತಂದ್ರೆ ಹಾಕ್ಬೋದು. ಸುಮ್ಮನೆ ಗಾಡಿ ಹೊಡೆದು ಹಾಕೋದು ವೇಸ್ಟ್. ಇಫ್ ದೇರ್ ಇಸ್ ಸಮಥಿಂಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಸ್ ಯೂಶುವಲ್ ನೀವೇನಾದರೂ ಹೊಸ್ದಾಗಿ ಬಂದಿದ್ರೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಈಗ ಟೈಮ್ ಬಂದುಬಿಟ್ಟು ಅರೌಂಡ್ 4 ಗಂಟೆ ಆಗೈತಿ. ಭುವನೇಶ್ವರ್ ಒಡಿಸ್ಸಾ ಕ್ಯಾಪಿಟಲ್ನ ಪಾಸಾಗಿ ಲೆಫ್ಟ್ ಭುವನೇಶ್ವರ್ ಪಾಸಾಗಿ ನಾವು ಕಟಕನ ಊರಿಗೆ ಬಂದೇವಿ. ಈಗ ನಾವು ಒಂದು ರೂಮ್ ಮಾಡಿ ನಾಳೆ ಮಧ್ಯಾಹ್ನ ಬೇಡ ರೆಸ್ಟ್ ಮಾಡಿ ಮತ್ತೆ ವಾಪಸ್ ರೈಡ್ ಮಾಡ್ಬೇಕಂತಂದು ಯೋಚನೆ ಮಾಡೀವಿ. ರೂಮ್ ಅಂತೂ ಐತಿ. ಒಂದು ಫೋನ್ ಮಾಡಿದ್ವಿ. ಸೊ ನಮ್ಮ ರೇಂಜ್, ನಮ್ಮ ಅಫೋರ್ಡಬಲ್ ರೇಂಜ್ ಆಗೈತಿ. ಲೆಫ್ಟ್ ತಗೋಪಿ. ನಾ ಏನಿರೋ ಇವ್ರದೇನು ರಾಜ್ಯ ಲೋಕಲ್ ಗಡ್ಯಾಕೆ ಬಂದ್ರೆ ರೂಮ್ ಮಾಡ್ಕೊಂಡು ಹೋಗ್ಬೇಕು ಮಾಡೇವಿ. ಸೊ ರೂಮ್ ಮಾಡಿ ಇವತ್ತು ಸ್ಟೇ ಮಾಡಿ ನಾಳೆ ಮತ್ತೆ ರೈಡ್ ಮಾಡ್ಬೇಕು ಮಾಡೇವಿ. ರೂಮ್ ಹೊಂಟೆ ಚಾಲು ಐತಿ. ಒಂದು ಐತೆ ಅಲ್ಲ ಮುಂದೆ ಹೋಗಲ್ಲ. ಅಂಕಲ್ ಭಯ ಅಂತನ ಅಲ್ಲೇ ಇಬ್ರು ಅಲ್ಲೇ ಭಯ ಅಂತ ಕರಿ. ಭಯ ಅಲ್ಲೇ ಕರಿ ಭಯ ಅಂತ.
ಕರಿ ನೀ ಭಯ ಅಂತ ರೂಮ್ ನೋಡಕ್ಕೆ ಹೋಗ್ಯಾರ ಇವ್ರ. ಅಲ್ಲಿ ಮುಂದೆ ನಾಯಿ ಐತಿ, ಇಬ್ರು ಕರಿ ಹಂಗೆ ಹಾಕ್ಕೊಂಡ್ರ. ಅಲ್ಲ ಹೋಗಿ ಮುಂದೆ ಭಯ ಅಂತ ಕರಿ. ಫೋನ್ ಆಗಳಿಂದ ರೂಮ್ ಹೊಂಟು ಚಾಲೂ ಇತ್ತು ನೋಡಿದ್ರಿ. ಬಟ್ ರೂಮ್ ಕಟಕ್ದಾಗ ಎಲ್ಲೂ ಸಿಗಲಿಲ್ಲ. ಆಲ್ಮೋಸ್ಟ್ ಅರೌಂಡ್ ಒಂದೂವರೆ ತಾಸು ವೇಸ್ಟ್ ಮಾಡಿದ್ವಿ ನಾವು. ಅಷ್ಟರಾಗ ಒಂದು ಸ್ವಲ್ಪ ಮೈಂಡು ಕ್ಲಿಯರ್ ಆಯ್ತು, ನಿದ್ದೆನೂ ಏನು ಬಂದಿಲ್ಲ. ಏನು ಮಾಡಿದ್ವಿ ಅಂದ್ರೆ ಆದಷ್ಟು ಎಷ್ಟಾಗತ್ತೆ ಸ್ಟ್ರೆಚ್ ಮಾಡವು, ಮತ್ತು ಬೇಕಾರೆ ಅಲ್ಲಿ ಹುಡ್ಕೊಂಬು ಅಂತ ಮಾಡಿದ್ವಿ. ಸೊ ಈಗ ಸ್ಟ್ರೆಚ್ ಅಂತೂ ಮಾಡತ್ತೀವಿ. ಕಟಕ್ ನೆಕ್ಸ್ಟ್ ಟೈಮ್ ಏನಾದ್ರೆ ಕಟಕ್ದಾಗ ಅವೈಲಬಿಲಿಟಿ ಭಾಳ ಕಡಿಮೆ ಐತಿ. ಅವೈಲಬಿಲಿಟಿ ಕಡಿಮೆ ಅಂತಂದ್ರೆ ಏನಂದ್ರೆ ಎಲ್ಲ ಓಯೋ ರೂಮ್ಸ್ ಅದಾವೆ, ಅದು ಕ್ಲೀನ್ ಆ್ಯಂಡ್ ಹೈಜೀನ್ ಇಲ್ಲ. ಬೆಟ್ರ್ ಬಹುಭುವನೇಶ್ವರದಾಗ ನೀವು ಸ್ಟೇ ಮಾಡೋದು ಮೋಸ್ಟ್ ಪ್ರಾಬ್ಲಿ ಸೇಫೆಸ್ಟ್ ಪ್ಲಸ್ ಬೆಸ್ಟ್ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಈ ಏರಿಯಾದಾಗ ಕಟಕ್ದಾಗಂತೂ ಮಾಡೋಕ್ಕೆ ಹೋಗ್ಬಿಡ್ರಿ ನಾ ಹೇಳ್ತಾನೆ. ಆಮೇಲೆ ವಿತ್ ಫ್ಯಾಮಿಲಿ ನಾಟ್ ಅಟ್ ಆಲ್ ರೆಕಮೆಂಡೆಡ್. ಹಂಗದ ರೂಮ್ಸ್ ಫೈನ್. ಈಗ ಬೆಳಗ್ಗೆ ಟೈಮ್ ಬಂದುಬಿಟ್ಟು 5-11 ಇಷ್ಟು ಬೆಳಗಾಗೈತಿಲ್ಲ. ಈಗ ಎಷ್ಟಾಗುತ್ತೆ ಸ್ಟ್ರೆಚ್ ಮಾಡಿ ಆಮೇಲೆ ರೂಮ್ ಮಾಡಿ ಮಕ್ಕೊಂಡು ಡಿಸೈಡ್ ಮಾಡಿದ್ವಿ. ಸೊ ಲೆಟ್ಸ್ ಗೋ. Yeah, came through flexing cause they know I got the sauce. Got the presence on me, I can't ever take it off. That's why I came country boy stepping. Yeah, I'm country boy stepping. Country boy stepping. Yeah, I'm country boy stepping. Yeah, they can't get like me. Rockin' boots and white tee. Designer on my cuff rings, something like a movie. ನಿನ್ನೆ ರಾತ್ರಿ ರೈಡ್ ಮಾಡಿದ್ವಿ ಅರೌಂಡ್ 700 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಬಂದ್ವಿ. ಬೆಳಗ್ಗೆ ಎಲ್ಲೂ ರೂಮ್ ಸಿಗಲಿಲ್ಲ ಕಟಕ್ದಾಗಲಿ, ಆಮೇಲೆ ಬಹುಭುವನೇಶ್ವರದಾಗ ಆ್ಯಕ್ಚುಲಿ ನೋಡಲಿಲ್ಲ. ಸೊ ಎಲ್ಲೂ ರೂಮ್ ಸಿಗಲಿಲ್ಲ. ರಾತ್ರಿ ಅರೌಂಡ್ 6 o'clock ಇಲ್ಲಿ ರೂಮ್ ಸಿಕ್ತು. ಹೋಟೆಲ್ NHB AC ರೆಸ್ಟೋರೆಂಟ್ ಪ್ಲಸ್ ರೂಮ್ಸ್ ಲಾಡ್ಜಿಂಗ್ ಇತ್ತು. ಆರಾಮಾಗಿ ಒಂದು ಅರೌಂಡ್ 7:30 ಮಕ್ಕೊಂಡ್ವಿ. 7:30 ಮಕ್ಕೊಂಡು 3 o'clock ಎದ್ದು ಜಳಕ ಅದು ಮಾಡಿ ಊಟ ಮಾಡಿದ್ವಿ. ಸೊ ಈಗ ಹರೀಶಿಂದ ಚೈನ್ ಭಾಳ ಲೂಸ್ ಆಗೈತಂತೆ, ಅದನ್ನ ಟೈಟ್ ಮಾಡ್ಸ್ಕೊಂಡು TTM ಶೋರೂಮ್ ಇಲ್ಲೇ ಐತೆ. ಅರೌಂಡ್ 40 ಕಿಲೋಮೀಟ್ರ್ ಆದ್ಮೇಲೆ ಹೈವೇ ನೆಕ್ಸ್ಟಿಗೆ ಐತಿ. ಅಲ್ಲೇ ಅದು ರಿಪೇರಿ ಮಾಡಿಸ್ಕೊಂಡು ರಿಪೇರಿನಾಗೆ ಚೈನ್ ಸೆಟ್ಟಿಂಗ್ ಮಾಡ್ಕೊಂಡು ಸೊ ಬಿಡ್ತೀವಿ. ಸೊ ಇವತ್ತು ಆಲ್ಮೋಸ್ಟ್ ವೆಸ್ಟ್ ಬೆಂಗಾಲ್ ಬಾರ್ಡರ್ ಅಥವಾ ಸಿಲಿಗುಡಿ ಕಡೆ ಮಟ್ಟ ಹೋಗ್ಬೇಕು ಮಾಡಿದ್ವಿ. ಇಟ್ ಇಸ್ ಅರೌಂಡ್ 900 ಕಿಲೋಮೀಟರ್ಸ್. ಎಷ್ಟಾಗುತ್ತೆ ಅಷ್ಟು ನೋಡುಮಂತ. ಸೊ ವಿಲ್ ರೈಡ್ ನಾವು. ಡೇ 3 ಸ್ಟಾರ್ಟ್ ಮಾಡ್ತೀವಿ. ಕೂಕಿ ಒಡಿಸ್ಸಾಯಿಂದ ಮಳೆ ಬರೋಂಗೆ ಭಾಳ ಆಗೈತಿ. ಸೊ ಇವತ್ತು ರೈಡ್ ಸ್ಟಾರ್ಟ್ ಮಾಡುವಂತ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಜಯ ಶ್ರೀರಾಮ್, ಹರ ಹರ ಮಹಾದೇವ್. ಟ್ರಾಫಿಕ್ ಬಾಬಾ ಫುಲ್ ಟ್ರಾಫಿಕ್. ಆಲ್ಮೋಸ್ಟ್ ಅರೌಂಡ್ 200 ಮೀಟರ್ ಟ್ರಾಫಿಕ್ ಇತ್ತಲ್ಲಿ ಹಿಂದೆ. ಇನ್ನೂ ಟ್ರಾಫಿಕ್ ಐತಿ. ಮ್ಯಾಪ್ದಾಗಾರ ಕೆಂಪು ಕಾಣತೈತಿ ಫುಲ್. ರೈಲ್ವೆ ಹಳಿ ಐತಿಲ್ಲ, ಅದಕ್ಕೆ ಇಬ್ಬರು ಟ್ರಾಫಿಕ್ ಆಗೈತಿ. ಶಬಾಷ್. ಹೈವೇ ಮ್ಯಾಗ ಅದಕ್ಕೆ ಫ್ಲೇವರ್ ಮಾಡತ್ತಾರ ಅನ್ಸುತ್ತೆ. ಇಬ್ರು ಅಪೋಸಿಟ್ ಇಂಥ ರೋಡ್ದಾಗ ಅಪೋಸಿಟ್ ಆಡ್ಕೊಡ್ಬೇಕಪ್ಪ ನಾವು. ವೇಟ್ ಮಾಡ್ಬೇಕು, ಶುರು ಮಾಡೋದಿಲ್ಲಪ್ಪ. ವೇಟ್ ಮಾಡಿ ಎಲ್ಲ ಗಾಡಿ ಹೋಗ್ಬೇಕು. ಈಗ ಅವ್ರು ಅದ್ರಾಗ ಹೋಗೋದು, ಆ ಕಡೆ ಅಪೋಸಿಟ್ ಬರೋದು. ನೈಸ್. ಈಗ ಗುಡ್ ಮಾರ್ನಿಂಗ್ ವೆಸ್ಟ್ ಬೆಂಗಾಲ್. ಡೇ 3. ನಿನ್ನೆ ನೈಟ್ 3 ಗಂಟೆಗೆ ಬಂದು ಟೆಂಟ್ ಹಾಕಿದ್ವಿ. ಆ್ಯಕ್ಚುಲಿ ನೈಟ್ ಆರಾಮ್ ನಿನ್ನೆ ಮತ್ತೆ ಒಂದು ಅರೌಂಡ್ 200-300 ಕಿಲೋಮೀಟ್ರ್ ಹೊಡಿಬೋದಿತ್ತು. ಇವಾಗಿಂದ ಹೆಂಗಂದ್ರೆ ಸ್ವಲ್ಪ ಸೀನಿಕ್ ರೋಡ್ ಬರ್ತೈತಿ. ನಿನ್ನೆ ರಾತ್ರಿ ನಾನು ಯಾವುದು ರೋಡಿಂದ ಯಾವ ವಿಡಿಯೋ ಮಾಡಿಲ್ಲ. ದಟ್ ವಾಸ್ ದ ವರ್ಸ್ಟ್ ರೋಡ್ಸ್ ವಿಚ್ ವಿ ಎವರ್ ರೋಡ್. ಆ ಥರ ರೋಡ್ ಇದ್ದು ಅರೌಂಡ್ ಎವ್ರಿ 2 to 3 ಕಿಲೋಮೀಟರ್ಸ್ಗೆ 5 ಹಂಪ್ಸ್ ಇತ್ತು. ಆ ಥರ ರೋಡ್ ಇತ್ತು. ಸೊ ಅದಕ್ಕೆ ಹೆಂಗಿದ್ರು ಸೀನಿಕ್ ವ್ಯೂ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಬೆಟರ್ ವಿಲ್ ಶಿಫ್ಟ್ ಟು ಮಾರ್ನಿಂಗ್ ರೈಡ್ ಅಂತ ಹೇಳ್ಬಿಟ್ಟು ನಿನ್ನ ನೈಟು 3 ಗಂಟೆಗೆ ಮಾಡ್ಕೊಂಡು
ಈಗ ಅರೌಂಡ್ 9 o'clock ಆಗೈತಿ. 9 o'clock ಕೂಡ ಮಲ್ಕೊಂಡೆ. ಸೊ ಇವತ್ತಿಂದ ಮಾರ್ನಿಂಗ್ ರೈಡ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಡಿಸೈಡ್ ಮಾಡಿದ್ವಿ. ಹೀಟ್ ಆಬ್ವಿಯಸ್ಲಿ ಇರ್ತೈತಿ, ಬಟ್ ನಾವೀಗ ನೆಕ್ಸ್ಟ್ ಏನು ಹೋಗ್ತೀವಿ, ಈಗ ಸಿಲಿಗುಡಿ ಹೋಗ್ತೀವಿ. ಇಟ್ ಇಸ್ ಅರೌಂಡ್ 400 kilometers. ಸಿಲಿಗುಡಿಯಿಂದ ನೆಕ್ಸ್ಟ್ ಗುವಾಹಟಿ ಅಥವಾ ಕಜಿರಂಗ ಹೋಗ್ತೀವಿ. ಸೊ ಮಾರ್ನಿಂಗ್ ರೈಡ್ಸ್ ಸ್ಟಾರ್ಟ್ ಮಾಡಬೇಕಿತ್ತು. ಒನ್ ಆಫ್ ದ ಡೇ ವಿ ಹ್ಯಾವ್ ಟು ಬಿ ವೆಸ್ಟೆಡ್, ಅಥವಾ ವೇಸ್ಟ್ ಮಾಡಲೇಬೇಕಿತ್ತು. ಸೊ ವೇಸ್ಟ್ ಇನ್ ದ ಸೆನ್ಸ್ ರೆಸ್ಟ್ ಇಸ್ ಈಕ್ವಲ್ ಟು ವೇಸ್ಟ್ ಆದಂಗೆ. ಈಗ ಯಾಕೆ ರೈಡ್ ಮಾಡೋಂಗಿಲ್ಲ ಅದ್ರ ಸಂಬಂಧ. ಸೊ ಎಸ್, ಈಗ ಎದ್ದು ಫ್ರೆಶ್ ಅಪ್ ಆಗುವಂತ ಫ್ರೆಶ್ ಅಪ್ ಆಗಿಬಿಟ್ಟೆ. ಸೊ ನಾವು ಹೈವೇ ಬಾಜುನ ಟೆಂಟ್. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟೆ ನಾವು ನಮ್ದು ಪಯಣ ಸಿಲಿಗುಡಿ ಕಡೆ ಹೋಗೋಣ ಅಂತ. ನಿನ್ನೆ ನೈಟ್ ಈ ಹೋಟೆಲ್ ಕಡೆ ಸ್ಟೇ ಮಾಡಿದ್ವಿ. ಹೋಟೆಲ್ ಕಡೆ ಸ್ಟೇ ಮಾಡಿ ಇಲ್ಲೇ ಟೆಂಟ್ ಹಾಕಿದ್ವಿ ನಾವು. ಟೆಂಟ್ ಹಾಕಿದಾಗ ಇದು ಬೇಸಾಗಿತ್ತು ನಮ್ಮ ಕೆಳಗೆ. ರಾತ್ರಿ ಹಗರ್ಕ್ಕೆ ಮಳೆ ಬರಾಕತ್ತೆ, ಬಟ್ ವಾಟರ್ ಪ್ರೂಫ್ ಇದಕ್ಕೋಸ್ಕರ ಬೆಟ್ರೆ ಏನಾಗಿಲ್ಲ. ಸೊ ಇವತ್ತು ನಾವು ಅದ ಸಿಲಿಗುಡಿ ಹೊಡಿಯೋಣ ಅಂತ. ಸಿಲಿಗುಡಿ ಮಠ ಹೊಡೋಕ್ಕೆ ಟ್ರೈ ಮಾಡೋಣ. ಅಟ್ಲೀಸ್ಟ್ 430 kilometers, ಅರೌಂಡ್ 10 hours ಜರ್ನಿ ಬರ್ತೈತಿ. ದ ರೋಡ್ಸ್ ಆರ್ ವೆರಿ ವರ್ಸ್ಟ್. ನಿನ್ನೆ ರಾತ್ರಿ ವರ್ಸ್ಟ್ ರೋಡ್ಸ್ ನೋಡಿದ್ವಿ. ಸೊ ಇವಾಗ ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟ್ ಆಗೋಮಂತ. ನಿನ್ನೆ ಫಲ್ಕತ್ತಾ ಅನ್ನೋ ಊರಿಗೆ ಬಂದಿದ್ವಿ. ರಾತ್ರಿ ಯಾವುದೋ ಹೆಲಿಪ್ಯಾಡ್ ಅಂತ ಮ್ಯಾಗ ಹೆಲಿಕಾಪ್ಟರ್ ಐತಲ್ಲಿ, ಇಲ್ಲಿ ಸ್ಟೇ ಮಾಡಿದ್ವಿ. ಸ್ಟೇ ಮಾಡಿ ಇವತ್ತು ತೇಜ್ಪುರ್ ಹೊಡಿಬೇಕಂತ ಮಾಡೀವಿ. ತೇಜ್ಪುರ್ ಹೊಡೆದು ಇನ್ ಬಿಟ್ವೀನ್ ಎಲ್ಲಾದ್ರೂ ಗಾಡಿ ಒಂದ್ಸಲ ಬರೀ ಆಯಿಲ್ ಚೆಕಪ್ ಮಾಡ್ಕೊಂಡು ಇಲ್ಲ ಏನಾದರೂ ಮಾಡೋದಂದ್ರೆ ಮಾಡಿಸ್ಕೊಂಡು ಮುಂದೆ ಹೋಗ್ಬೇಕಂತ ಮಾಡೀವಿ. ಸೊ ವಿಲ್ ಶಿಫ್ಟ್ ಟು ಬೈಕ್ ಕ್ಯಾಮ್ರಾ. ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಟುವರ್ಡ್ಸ್ आसाम ಇವತ್ತು ವೆಸ್ಟ್ ಬೆಂಗಾಲ್ ಮುಗಿಸಿ आसाम एंटर ಆಗ್ತೇವೆ. सर वही इसमें टैंक में एयर पकड़ रहा था. अच्छा. तो मैं रॉयल एनफील्ड शोरूम में जाके वो लोग इधर का वायर निकाले. अच्छा. वो एयर का पाइप. तो एक बार है क्या, एक बार चेक करना डालना है इसको, क्योंकि पिकअप नहीं ले पा रहा उतना गाड़ी. ಹಾಗೇನು ಅಲಿಪುರ ರಾಯಲ್ ಎನ್ಫೀಲ್ಡ್ ಶೋರೂಮ್ದಾಗ ಗಾಡಿ ತೋರಿಸಿದ್ವಿ. ಗ್ಯಾಸ್ಕೆಟ್ ಏನಂದ್ರೆ ನಮ್ದು ಏನಂತಾರದ ಸೈಲೆನ್ಸರ್ ಇಲ್ಲಿ ಅಟ್ಯಾಚ್ ಆಗುತ್ತಲ್ಲ, ಇಲ್ಲಿ ಇದ್ರದ್ದು ನಟ್ ಲೂಸ್ ಆಗಿತ್ತು. ಅದರಿಂದ ಒಂದು ಸ್ವಲ್ಪ ಹೊರಗಡೆ ಏರ್ ಲೀಕ್ ಆಗಿ ಪಟ್ ಪಟ್ ಸೌಂಡ್ ಬರತೈತೆ. ಇನ್ನೊಂದು ಇಶ್ಯೂ ಏನಾಗಿತ್ತು ಅಂದ್ರೆ ಏರ್ ಹಿಡಿಯೋದೈತಿ. ಏರ್ ಹಿಡಿಯೋದು ಏನು ಪೈಪ್ ಇರ್ತಲ್ಲ, ಅದು ಮುಂದೆ ಕನೆಕ್ಟ್ ಹೋಗಿ ವಾಲ್ವ್ಗೆ ಏನು ಹೋಗೈತಲ್ಲ, ಆ ವಾಲ್ವ್ದಾಗ ಪ್ರಾಬ್ಲಮ್ ಆಗೈತೆ. ಸೊ ಅದು ವಾಲ್ವ್ ಈಸ್ ನಾಟ್ ಅ ಮೈನರ್ ಇಶ್ಯೂ. ಅದು ಬೇಕಾದ್ರೆ ಚೇಂಜ್ ಮಾಡ್ಬೋದು, ಇಲ್ಲ ಅವ್ರು ಏನು ಮಾಡ್ರೆ ಏರ್ ಪೈಪ್ ತೆಗೆದುಬಿಟ್ರೆ. ಏರ್ ಪೈಪ್ ತೆಗೆದು ಅದು ಕನೆಕ್ಟ್ ಮಾಡಿ ಕೆಳಗಡೆ ಏನೈತೆ ಅಲ್ಲಿ ಎಲ್ಲಿ ಕನೆಕ್ಷನ್ ಇರ್ತಲ್ಲ ತೆಗೆದು ಅಲ್ಲಿ ನಟ್ ತುರ್ಕ್ಯಾರ. ಸೊ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ. ಸೊ ಲೆಟ್ಸ್ ಗೋ, ಹೆಂಗೆ ಬರುತ್ತೆ ನೋಡುಮಂತ. ಇಟ್ ಡಿಪೆಂಡ್ಸ್ ಏನಾಗುತ್ತೆ ಅಂತ. ಈಗ ನಾವು ಹೋಗೋಣ ಆಲ್ರೆಡಿ ರೆಸಾರ್ಟ್ನ ಹಾಕೀವಿ, ಅಲ್ಲೇ ಹೋಗೋಮಂತ. ಲೆಟ್ಸ್ ಗೋ. ಈ ಗಾಡಿ ಸೌಂಡ್ ಬೇರೆ ಬರತೈತೆ ನೋಡ್ರಲ್ಲ ರೋಡ್ ಕಂಡೀಷನ್. ಈಗ ಆಪ್ರೇಟಿಂಗ್ ಸ್ಟಾರ್ಟ್ ಆಗೈತೆ ಅನ್ಸುತ್ತೆ. ಅಪ್ಪ ಎಲ್ಲರೂ ಧೂಳಿಸ್ಕೊಂಡ್ರ. ವೆಲ್ಕಮ್ ಟು ಆಸಾಮ್. ನಮ್ಮ ನಾರ್ತ್ ಈಸ್ಟ್ ರೈಡಿಂದ ಫಸ್ಟ್ ಸಿಸ್ಟರ್, 7 ಸಿಸ್ಟರ್ದಾಗಿಂದ ಫಸ್ಟ್ ಸಿಸ್ಟರ್. ಸರ್ ಜಲ್ದಿ ಬರ್ರಿ ಸರ್. ನಮ್ಮ ನಾರ್ತ್ ಈಸ್ಟ್ ರೈಡಿಂದ ಫಸ್ಟ್ ಸಿಸ್ಟರ್ ಆಸಾಮ್ ಎಂಟ್ರಿ ಆಗೇವಿ. ವೆಸ್ಟ್ ಬೆಂಗಾಲ್ ಮುಗಿಸಿ ಎಂಟ್ರಿ ಆಗೇವಿ. ಈಗ ಗುವಾಹಟಿ ಹೊಂಟಿಲ್ಲ, ಗುವಾಹಟಿಯಿಂದ ಬೈಪಾಸ್ ಮಾಡ್ಕೊಂಡು ಡೈರೆಕ್ಟ್ ತೇಜ್ಪುರ ನಾವು ಊರಿಗೆ ಹೊಡಿಬೇಕಂತ ಮಾಡೀವಿ. ತೇಜ್ಪುರಿಂದ ಕಜಿರಂಗ ಹೊಡಿಬೇಕಂತ ಮಾಡೀವಿ. ಸೊ ಲೆಟ್ಸ್ ಗೋ. ಈಗ ಜಸ್ಟ್ ಊಟ ಮಾಡಿದ್ವಿ. ಊಟ ಮಾಡಿ ನಮ್ಮ ರೈಡ್ ಮತ್ತೆ ಕಂಟಿನ್ಯೂ ಮಾಡೋಣ ತೇಜ್ಪುರ್ ಕಡೆ. ಸರ್ ನಡ್ರಿ ಸರ್. ಗ್ರೀನ್ ವ್ಯಾಲಿ ಅಂತ ಹಗರ್ಕ ಹಾಕ ಮಳೆ ಬರೋ ಸಂಭಾವನೆ ಭಾಳ ಕಾಣತೈತಿ. ಮುಂದೆ ಕ್ಲೌಡ್ಸ್ ನೋಡ್ರಲ್ಲೇ. ಬಟ್ ಆಸಾಮ್ದಾಗ ಏನು ಪ್ಲೇನ್ಸ್ ಕಾಣುತ್ತಿಲ್ಲ, ಭಾಳ ಬ್ಯೂಟಿಫುಲ್ ಕಾಣುತ್ತೆ. और भैया ऊपर मौसम कैसा है? मौसम कैसा है ऊपर? ऊपर का मौसम कैसे है? हवा आ रहा है कि नहीं आ रहा? खाना खाए? आता उधर उस तरफ से. ಕೇಳಿಸ್ಬೇಕಿಲ್ಲ ಅವಂಗ. ಮ್ಯಾಗಿದ್ನಲ್ಲ, ಮ್ಯಾಗಿನ ಹವಾಮಾನ ಹೆಂಗೈತೆ ಅಂತ ಕೇಳ್ತಿದ್ದೆ ಅವಂಗ ನಾನು. ಹೋಗೋ ರೋಡ್ ಇದೆ ಇದು. ಗುವಾಹಟಿಗೆ ಹೋಗಂಗಿಲ್ಲ, ಗುವಾಹಟಿಗಿಂತ ಮುಂಚೆ ಡೈವರ್ಷನ್ಗೆ ಬರ್ತೈತಿ. ಡೈರೆಕ್ಟ್ ನಾವು ಗುವಾಹಟಿ ಸ್ಕಿಪ್ ಮಾಡಿ ಅರೌಂಡ್ 50-60 ಕಿಲೋಮೀಟರ್ ಉಳಿಸ್ಬೋದು. ಅಕಸ್ಮಾತ್ ನಿಮ್ಗೆ ಗುವಾಹಟಿ ಹೋದ್ರೆ ಗುವಾಹಟಿ ಹೋಗ್ಬೋದು. ಈ ಬ್ಯೂಟಿಫುಲ್ ಇದ್ರಾಗ ಭಾರಿ ಸೀನ್ರಿ ಐತಿದೆ.
ಮಸ್ತ್ ನಡಕ್ಕೆ ಸಿಂಗಲ್ ರೋಡ್. ವೆಲ್ಕಮ್ ಟು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಕಾಜಿರಂಗಾಗ ನಾವು ಆಲ್ರೆಡಿ ರೀಚ್ ಆಗೀವಿ. ಟೈಮ್ ಬಂದ್ಬಿಟ್ಟು 11:30 ಆಗೈತಿ. ಬಟ್ ನಮ್ಮ ಇಲ್ಲಿಂದ ರೋಡ್ ಬಂದ್ಬಿಟ್ಟು ಅರೌಂಡ್ 44 ಕಿಲೋಮೀಟರ್ಸ್ ಐತಿ. ನಾವು ನಮ್ಮ ಹೋಮ್ ಸ್ಟೇಗೆ ಬಂದೀವಿ, ಸ್ವಾಗತ್ ಹೋಮ್ ಸ್ಟೇ ಅಂತಂದು. ಇದಾಗ ಕೊಟ್ಟಿದ್ದವ, ಇದು ಹೌದು ಇಲ್ಲೋ ಗೊತ್ತಿಲ್ಲ. ರಾತ್ರಿ ಐತೆ ಫೋನ್ ಮಾಡಿ ನೋಡುವಂತ. ಫೋನ್ ಮಾಡಿ ಇವತ್ತಿನ ನೈಟ್ ಇಲ್ಲೇ ಸ್ಟೇ ಮಾಡುವಂತ, ನಾಳೆ ಮಾರ್ನಿಂಗ್ ಏನಂತ ನಿಮ್ಗೆ ತೋರಿಸೋಣಂತ. ಟಿಲ್ ದೆನ್ ಗುಡ್ ನೈಟ್. ನೀವೇನೋ ನಮ್ಮ ಚಾನಲ್ಗೆ ಹೊಸ್ದಾಗಿ ಏನಾದರೂ ಬಂದಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಗುಡ್ ನೈಟ್.